ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ, ಪಿಂಕ್ ಮತ್ತು ವೈಲೆಟ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ನಾನು ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡು ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದು ಬಂದು ಪಲ್ಲು ಕಲರ್ ಇದೆ ಪಿಂಕ್, ಇಲ್ಲಿ ವೈಲೆಟ್ ಕಲರ್ ಇದೆ ಬಾಡಿ ಕಲರು. ಈ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಸೀರೆಗೆ ಮಾರ್ಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ 1/2 ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ತೀನಿ. ಒಂದು ಮಾರ್ಕ್ ಆದಮೇಲೆ ಮತ್ತೆ 1/2 ಇಂಚಿಗೆ ಮತ್ತೊಂದು ಮಾರ್ಕು, ಮತ್ತೆ ಅಲ್ಲಿಂದ 1/2 ಇಂಚಿಗೆ ಮತ್ತೆ ಒಂದು ಮಾರ್ಕ್, ಮತ್ತೆ ಇದೇ ಥರ ಇಟ್ಕೋತೀನಿ. ಮತ್ತೆ 1/2 ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈ ಥರ ಸೀರೆ ಪೂರ್ತಿ 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಹೋಗಿ ಸೀರೆ ಪೂರ್ತಿ 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಈ ಥರ ನಾರ್ಮಲ್ ನೀಡಲ್ನಲ್ಲಿ ಪಲ್ಲು ಕಲರ್ ಥ್ರೆಡ್ಡನ್ನು ನಾನು ಸಿಲ್ಕ್ ಥ್ರೆಡ್ಡು 6 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಈ ಥರ ನೀಡಲ್ನ ಹಾಕಿ ಈ ಥ್ರೆಡ್ಡನ್ನು ಈ ಥರ ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಒಂದು ಗಂಟನ್ನು ಹಾಕ್ಕೋತೀನಿ. ನಾರ್ಮಲ್ ನಾಟ್ ಹಾಕ್ತೀವಲ್ಲ ಆ ಥರ ಒಂದು ಗಂಟು ಹಾಕ್ತೀನಿ. ಮತ್ತು ಪಕ್ಕದಲ್ಲೇ 1/2 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಕೂಡ ಮತ್ತೆ ಇದೇ ಥರ ತಗೊಂಡು ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀನೋ ಅಷ್ಟೇ ಉದ್ದಕ್ಕೆ ನೋಡಿಕೊಂಡು ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಗಂಟನ್ನು ಹಾಕ್ತೀನಿ. ಇಲ್ಲಿ ಉದ್ದ ಕರೆಕ್ಟಾಗಿ ಬೇಕಂತೇನಿಲ್ಲ. ಈ ಥ್ರೆಡ್ ಇಲ್ಲಿ ಉದ್ದ ಕೆಳಗಡೆ ಅಂದಾಜು ಮೇಲೆ ಮಾಡಿಕೊಂಡ್ರೆ ಸಾಕು. ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಟೋಟಲ್ ನಾನು ಪಿಂಕ್ ಕಲರಿಂದ 4 ಟೈಮ್ಸ್ ಮಾಡ್ಕೋತೀನಿ. ಇಲ್ಲಿ ಈ ಥರ ಪಿಂಕ್ ಕಲರ್ 4 ಟೈಮ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಬಾಡಿ ಕಲರ್ ಥ್ರೆಡ್ಡಿಂದ ಮಾಡ್ಕೋತೀನಿ. ಈ ಥರ ವೈಲೆಟ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಇದೇ ಥರ ನೋಡಿಕೊಂಡು ಕರೆಕ್ಟಾಗಿ ಹಿಡ್ಕೊಂಡು ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಗಂಟನ್ನು ಹಾಕ್ತೀವಿ. ಇಲ್ಲೂ ಕೂಡ ಅರಳೆ ದಾರನೇ ಪೋಣಿಸ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಮತ್ತೆ ಸೇಮ್ ಇದೇ ಥರ ಈ ಥರ ಪೂರ್ತಿ ಸೀರೆನ 4 ಟೈಮ್ಸ್ ಪಿಂಕು, 4 ಟೈಮ್ಸ್ ವೈಲೆಟ್, ಈ ಥರ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ಮಾಡ್ಕೋಬೇಕಂತ. ಈಗ ಇದೇ ಥರ ವೈಲೆಟ್ 4 ಸಲ ಮಾಡ್ಕೋತೀನಿ. ಸೀರೆ ಪೂರ್ತಿ ನಾನು 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಓಕೆ, ಇದನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಸೀರೆ ಪೂರ್ತಿ. ಓಕೆ ಫ್ರೆಂಡ್ಸ್, ನೋಡಿ ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಇದಕ್ಕೆ ಈ ಬೀಡನ್ನು ಹಾಕಿ ನೋಡಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಈ ಬೀಡನ್ನು ಇಲ್ಲಿ ಪಾಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೀಡನ್ನು ಕ್ರೋಶಾ ನೀಡಲ್ನಲ್ಲಿ ಹಾಕಬೇಕು. ಮತ್ತು ಈ ಥ್ರೆಡ್ಡನ್ನು ಈ ಥರ ಇಟ್ಕೊಂಡು ಇದ್ರ ಒಳಗಡೆ ಪಾಸ್ ಮಾಡಬೇಕು. ಈ ಥರ ಬರಲ್ಲ ಅಂದರೆ ಇನ್ನೊಂದು ಥರ ಕೂಡ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ಗಂಟು ಹಾಕಿ ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇದರ ಒಳಗಡೆ ಈ ಥರ ಹಾಕಬೇಕು. ಹಾಕ್ಕೊಂಡು
ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಪೋಣಿಸ್ಕೊತಾ ಇದ್ದೀನಿ ನೀಡಲ್ಗೆ. ಈ ಬೀಡನ್ನು ಇದ್ರ ಒಳಗಡೆಗೆ ಪಾಸ್ ಮಾಡ್ಕೊತೀನಿ. ಈ ಥರ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಇದೇ ಥ್ರೆಡ್ಡನ್ನು ಈಗ ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಹಾಕ್ತೀನಿ. ಇಲ್ಲಿ ಹಾಕಿ ಈ ಬೀಡ್ ಕೆಳಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಈ ದಾರನ ಹೊರಗಡೆ ತೆಗಿಬೇಕು. ಈ ಥರ ತೆಕ್ಕೊಂಡು ಇವಾಗ ಈ ಎರಡನ್ನೂ ಸೇರಿ ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಇವಾಗ ಕ್ರೋಶಾ ನೀಡಲಿಂದ ಬಿಗ್ ಬೀಡ್ ಬರಲ್ಲ ಅಂದರೆ ಇದೇ ಕಾಟನ್ ಥ್ರೆಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಗಂಟು ಹಾಕಿರ್ತೀವಲ್ಲ, ಈ ಥರ ಹಾಕ್ಕೋಬೇಕು. ಇದಕ್ಕೆ ಈ ಬಿಗ್ ಬೀಡನ್ನು ಪೋಣಿಸಿ ಈ ಥರ ಮಾಡಿಕೊಂಡ್ರೆ ತುಂಬ ಸರಳವಾಗಿ ಪಾಸ್ ಆಗುತ್ತೆ ಬೀಡ್. ಈ ಥರ ಮತ್ತೆ ಒಂದು ಬೀಡನ್ನು ಪೋಣಿಸ್ಕೊತೀನಿ. ಈ ದಾರನ ಈ ಕಡೆ ಥ್ರೆಡ್ ಒಳಗಡೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಇವಾಗ ನೆಕ್ಸ್ಟ್ ಮತ್ತೆ ಇದೇ ಥ್ರೆಡ್ಡನ್ನು ಇದ್ರ ಒಳಗಡೆ ಹಾಕ್ತೀನಿ. ಚಿಕ್ಕ ಬೀಡನ್ನು ಹಾಕ್ಕೊಂಡು ಇದನ್ನು ಕೂಡ ಇದರೊಳಗಡೆ ಪಾಸ್ ಮಾಡ್ಕೊತೀನಿ. ಇವಾಗ ಇದೇ ಕಾಟನ್ ಥ್ರೆಡ್ಡನ್ನು ಇದರ ಒಳಗಡೆ ಹಾಕ್ಕೊಂಡು ಈಗ ಈ ಚಿಕ್ಕ ಬೀಡಿಂದ ಈ ದಾರನ ಹೊರಗಡೆ ತಗೋಬೇಕು. ಈ ಥರ ಇದರ ಒಳಗಡೆಯಿಂದ ಈ ಥರ ಈ ದಾರನ ತಕ್ಕೊಂಡು ಇದನ್ನು ಕೂಡ ಈ ಥರ ಗಂಟನ್ನು ಹಾಕ್ತೀನಿ. ಈ ಥರ ಪೂರ್ತಿ ಸೀರೆನ ಮಾಡ್ತಾ ಹೋಗಿ. ನೋಡಿ ಈ ಥರ ಬರುತ್ತೆ. ಇದೇ ಥರ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡಬೇಕಂತ. ಈ ಥರ ಪೂರ್ತಿ ಸೀರೆನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದಿರುವಂತಹ ಎಕ್ಸ್ಟ್ರಾ ಥ್ರೆಡ್ಡನ್ನು ನೋಡಿ ಈ ಥರ ಕಟ್ ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ಕುಚ್ಚು ಹಾಕ್ಕೊಳ್ಳುವಾಗ ಸ್ವಲ್ಪ ಅದು ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಇವಾಗ ನೋಡಿ ಇಲ್ಲಿ 100 ಎಳೆ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟ್ರೇಟಾಗಿ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡಿಕೊಂಡು 100 ಎಳೆ ಕುಚ್ಚನ್ನು ತಗೊಂಡಿದ್ದೀನಿ. 2 ಕಲರ್ ತಗೊಂಡಿದ್ದೀನಿ. ನಾನಿಲ್ಲಿ ವೈಲೆಟ್ ಕಲರ್ ಥ್ರೆಡ್ ಹಾಕಿದ್ದೀನಲ್ಲ ಅಲ್ಲಿ ಸೇಮ್ ಕುಚ್ಚು ಹಾಕ್ತೀನಿ, ಪಿಂಕ್ ಕಲರ್ ಹಾಕಿದ್ದೀನಲ್ಲ ಅಲ್ಲಿ ಪಿಂಕ್ ಕಲರ್ ಕುಚ್ಚನ್ನು ಹಾಕ್ತೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಇದ್ರ ಒಳಗಡೆಯಿಂದ ಸಲೀಸಾಗಿ ಹೊರಗಡೆ ಬರುತ್ತೆ. ಈ ಥ್ರೆಡ್ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ತಗೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. 2 ಎಳೆ ಜರಿ ಥ್ರೆಡ್ಡು. 100 ಎಳೆ ಇದೆಯಲ್ಲ ಇದನ್ನು ಡಬಲ್ ಮಾಡಿಕೊಂಡಾಗ 200 ಆಗುತ್ತೆ. ಆಲ್ರೆಡಿ ಇಲ್ಲಿ 24 ಥ್ರೆಡ್ಸ್ ಇದೆ. ಇಲ್ಲಿ ಆಲ್ರೆಡಿ 6 ಎಳೆ ದಾರನ ಫೋಲ್ಡ್ ಮಾಡಿ ಗಂಟು ಹಾಕ್ಕೊಂಡು ಮತ್ತೆ 2 ಸೇರಿ ಮಾಡಿಕೊಂಡಾಗ 24 ಆಗಿದೆಯಲ್ಲ, ಹಾಗೆ ಮತ್ತೆ ಇದು ಕೂಡ 124 ಎಳೆ ಆಗುತ್ತೆ ಟೋಟಲ್ಲು. ಈ ಜರಿ ಥ್ರೆಡ್ಡನ್ನು ಈ ಥರ ನೀಡಲನ್ನು ಮುಂದ್ಗಡೆ ತಂದು ಈ ಥರ ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಕುಚ್ಚು ಎಷ್ಟು ಉದ್ದ ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಈ ಕಲರ್ ತೊಗೊಂಡಿದ್ದೀನಿ. ಸೇಮ್ ಇಲ್ಲಿ ಯಾವ ಕಲರ್ ಥ್ರೆಡ್ಡನ್ನು ಹಾಕಿದ್ದೀನೋ ಅದೇ ಕಲರ್ ಥ್ರೆಡ್ಡನ್ನು ನಾನು ಕುಚ್ಚನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಾಡಿ ಕಲರ್ ಮತ್ತು ಪಲ್ಲು ಕಲರ್ ಎರಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಕುಚ್ಚು ಹಾಕೋದಕ್ಕೆ. ಈಗ ಮತ್ತೆ ಈ ನೀಡಲನ್ನು ಮುಂದ್ಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು, ಪೂರ್ತಿಯಾಗಿ ಮುಂದ್ಗಡೆ ತಗೋಬಾರ್ದು. ಇಲ್ಲಿ ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ 3 ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು.
ಈಗ ಕುಚ್ಚು ಫಸ್ಟ್ ಒನ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲೆಲ್ಲಿ ಪಿಂಕ್ ಇದೆ ಅಲ್ಲಿ ನಾನು ಎರಡೆರಡು ಪಿಂಕು ಎರಡೆರಡು ವೈಲೆಟ್ ಈ ಥರ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಸೀರೆ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಸೀರೆ ಪೂರ್ತಿ ಇದೇ ಥರ ಕುಚ್ಚುಗಳನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸೀರೆ ಕೂಡ. ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬಂದಿದೆ ಈ ಥರ ಡಿಸೈನ್. ಈ ಡಿಸೈನ್ಗೆ ಒಂದು 300 ಇಂದ 350 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.